ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ರಾಜ್ಯ ಹಾಗೂ ಬೆಂಗಳೂರಿನಲ್ಲಿ ಬಾಂಗ್ಲಾದೇಶದ ವಲಸಿಗರ ಸಂಖ್ಯೆ ದಿನೇ ದಿನೇ ಏರಿಕೆ ಆಗ್ತಾ ಇದೆ. ಅವರನ್ನು ಹೊರಗಡೆ ಓಡಿಸಬೇಕು ಎನ್ನುವಂಥ ನಿಟ್ಟಿನಲ್ಲಿ ನಿರಂತರವಾದಂತಹ ಹೋರಾಟಗಳು ಕೂಡ ಆಗ್ತಾ ಇದ್ದಾವೆ. ಇದೇ ರೀತಿಯಾದಂತಹ ಹೋರಾಟ ಇವತ್ತು ಬೆಂಗಳೂರಿನಲ್ಲಿ ಆಗ್ತಾ ಇದೆ. ಸಾಕಷ್ಟು ಯುವಕರ ಪಡೆ, ಕನ್ನಡಿಗರ ಪಡೆ ಬಾಂಗ್ಲಾದೇಶದ ವಲಸಿಗರನ್ನ ಓಡಿಸ್ಬೇಕೆನ್ನುವಂಥ ನಿಟ್ಟಿನಲ್ಲಿ ಸರ್ಕಾರದ ಮಟ್ಟಕ್ಕೆ ಜಾಗೃತಿ ಮೂಡಿಸುವಂಥ, ಎಚ್ಚರಿಕೆ ಕೊಡುವಂಥ ಸಂದೇಶ ಆಗ್ತಾ ಇದೆ. ಹಾಗಾದರೆ ಕನ್ನಡಿಗರ ಆದಂತಹ ಯುವಕರು ಏನು ಹೇಳ್ತಾರೆ, ಬಾಂಗ್ಲಾದೇಶದ ವಲಸಿಗರ ಸಂಬಂಧಪಟ್ಟಾಗೆ ಒಟ್ಟಾರೆಯಾದಂಥ ಒಂದು ಮಾತು ಏನಿರುತ್ತೆ ಕೇಳ್ತಾ ಹೋಗೋಣ ಬನ್ನಿ. ಬೇರೆ ಡಿಸ್ಟ್ರಿಕ್ಟ್ ಇಂದ ಬಂದಿದ್ರಾ? ನಿಮ್ಮ ಭಾಗದಲ್ಲಿ ಇದ್ದಾರಾ ಬಾಂಗ್ಲಾದೇಶದವರು ಅಥವಾ ನಮ್ಮ ಭಾಗದಲ್ಲಿ ಡೌಟ್ ಇದೆ ನಮ್ಗೆ. ಆದಷ್ಟು ನಾವು ಕಾರ್ಯಾಚರಣೆ ಮಾಡಿದೆವು. ಆದ್ರೆ ಏನದ ನಮಗೇನದ ಏನೂ ಕಣ್ಣಿಗೆ ಬಿದ್ದಿಲ್ಲ. ಬಟ್ ನಮಗರೆ ಸಂಶಯ ಐತಿ, ಅದರ ಒಂದು ಸಂಶಯ ಐತಿ. ಯಾಕಪ್ಪ ಅಂತಂದ್ರೆ ಬೆಂಗಳೂರು ಬೆಂಟ ಬಿಜಾಪುರ ಭಾಳ ದೂರ ಇಲ್ಲ. ಈಗ ಆಲ್ಮೋಸ್ಟ್ ಕರ್ನಾಟಕ ನಮ್ಮ ಮಹಾರಾಷ್ಟ್ರ ಬಾರ್ಡರ್ ಐತಿ. ಈಗ ಮುಂಬೈ, ಪುಣೆ ಆಗಲಿ, ಡೆಲ್ಲಿ ಆಗಲಿ ಎಲ್ಲ ಕಡೆನೂ ನುಸುಳ್ಕೊಂಡ್ರ ಅವರು. ಹೈದರಾಬಾದ್ನು ನುಸುಳ್ಕೊಂಡಾರ. ಅಂದ್ರೆ ಅವ್ರವ್ರ ಇದಪ್ಪ ಅಂತಂದ್ರೆ ಈ ಸದ್ದ ಮುಸ್ಲಿಂ ಸಮಾಜದಲ್ಲಿ ಜಾಸ್ತಿ ಅದಲ್ಲ, ಅಲ್ಲಿ ಅವ್ರು ಹೋಗ್ತಾ ಇರ್ತಕ್ಕಂಥ ಕೆಲಸ ಜಾಸ್ತಿ ಮಾಡ್ತಾರೆ. ಯಾಕಂದ್ರೆ ನಮ್ಮ ಬಿಜಾಪುರ ಒಳಗೂ ಮೆಜಾರಿಟಿ ಮುಸ್ಲಿಂ ಸಮಾಜ ಜಾಸ್ತಿ ಅದ. ಅಲ್ಲಿ ಬಂದಿರ್ಬೋದು ಅನ್ನೋದು ನಮಗೊಂದು ಅನುಮಾನ ಐತಿ. ಆದ್ರೆ ಏನದ ನಮ್ಮ ಕಣ್ಣಿಗೆ ಎಂತೂ ಬಿದ್ದಿಲ್ಲ. ಆಮೇಲೆ ಇನ್ನೊಂದು ಏನದ, ಈಗ SIR ಪ್ರಕರಣ ತಕ್ಷಣ ಭಾಳ ಪ್ರಶ್ನೆ ಮಾಡತ್ರಲ್ಲ ಅವರು. SIR ಪ್ರಕರಣ ಆಗತ್ತದ ಹೆಂಗೆ ಅಂತ ಕೇಳತ್ತೀರಿ. ಅದ್ರದ್ದು ಏನು ಹೇಳ್ತೀನಪ್ಪ ಅಂತಂದ್ರೆ, ಈಗ SIR ನಡೆದೈತಿಲ್ಲನಲ್ಲ, ಆಲ್ಮೋಸ್ಟ್ ಅಲ್ಲಿ ಏನದ ಇವೇನು ಸುಳ್ಳು ಓಟ ಕಳ್ಳ ಓಟ ಅವನು ಹೊಂಟವ್ರಿ. ಅದು ಹೊರತುಪಡಿಸಿ ಇನ್ನೊಂದು ಹೇಳ್ಬೇಕಪ್ಪ ಅಂತಂದ್ರೆ, ಇದು ಕಾಂಗ್ರೆಸ್ ಸರ್ಕಾರ ಇದು ನಮ್ಮ ರಾಜ್ಯದಾಗ. ಉಳಿದ ಕಡೆ SIR ಸಾರಿ ನಮ್ಮ ಇದ್ರಾಗ ಏನು ಈಗ ನಮ್ಮ ರಾಜ್ಯದೊಳಗೆ ಕಾಂಗ್ರೆಸ್ ಯಾರು ಈ ಶಾಸಕರದ್ರಲ್ರಿ, ಅವ್ರಿಗೆ ಎಕ್ಸ್ಪೆಷಲ್ ಅವ್ರ ಕ್ಷೇತ್ರ ಒಳಗೆ ಯಾವ ಥರಪ್ಪ ಅಂತಂದ್ರೆ, ಮಸೂದಿ ಒಳಗೆ ಏನದ SIR ಪ್ರಕರಣ ಮಾಡೋದು, ಅವ್ರ ಮನೆಗೆ ಹೋಗಿ ಏನದ ಮತ್ತೊಬ್ಬ BLO ಇರ್ತಾರಲ್ರಿ, ಅವ್ರು ಹೊರತುಪಡಿಸಿ ಬೇರೆದವ ಅವ್ರಿಗೆ ಅವ ಸ್ಪೇರ್ ಅನ್ಬೇಕು ಏನೋ ಗೊತ್ತಾಗಲ್ದು, ಅವನೇನು ಸಂಬಂಧ ಇಲ್ಲ. ಅವ ಒಂದು ಕಿಸಿದ್ರೆ ಫಾರ್ಮ್ ತುಂಬೋದು ಮಾಡತ್ತಾರ. ಅಂದ್ರೆ ಇದು ಹೆಂಗಾಗ್ಬಿಟ್ಟದಪ್ಪ ಅಂತಂದ್ರೆ, ಅವ್ರ ಸರ್ಕಾರ ಅವ್ರ ಶಾಸಕರು ಅವ್ರು ಇರ್ತಾರಲ್ರಿ, ಅವರು ಪೂರ ಏನದ ಪೂರ ಅವ್ರ ಕೈಗೆ ಎಲ್ಲ ಅಂದ್ರೆ ಅವ್ರು ಎಷ್ಟು ತುಂಬ್ತಾರೆ ಎಷ್ಟಿಲ್ಲ ಎಲ್ಲ ಅವ್ರಿಗೆ ಬಿಟ್ಟಿದ್ದದು. SIR ಫಾರ್ಮ್ ಕಾಳು ಹೊಟ್ಟನು ಅದಾವತಿ ತುಂಬೋದು ಮಾತವ್ರು. ಈ ಥರ ನಡೆದೈತವ SIR ಪ್ರಕರಣ. ಸಿಗತ್ತದ್ರಿ, ಸಿಗತ್ತ. ಯಾಕಂದ್ರೆ ಓಲೈಕೆ ಮಾಡತ್ತಾರೆ ಪೂರಾರಿ ಅವರು. ಒಂದಿನ ರೀ ನಮ್ಮ ಯಾರಪ್ಪ ಅಂತಂದ್ರೆ ನಮ್ಮ ಹೋಮ್ ಮಿನಿಸ್ಟರ್ ಅಲ್ರಿ ಪ್ರಿಯಾಂಕಾ ಖರ್ಗೆ ಅವರು ಒಂದೇ ದಿನ ಮುಂಜಾನೆ ಎದ್ದು ತಗ್ಸ್ಕೊಳಕ್ ಅವರು ಬೇರೆ ಒಂದು ನಮ್ಮ ನಾಡು ಬಗ್ಗೆ ಆಗಲಿ, ಒಂದು ಅಭಿವೃದ್ಧಿ ಕಾರ್ಯದ ಬಗ್ಗೆ ಆಗಲಿ ಎದರ ಮಾತಿನ ನೋಡ್ರಿ ಏನ್ರಿ, ಬರೀ ಬಾಯಿ ಊಟಕ್ಕೆ ಕೂತಕ್ಕೂ RSS, ಅವರು ವಾಶ್ರೂಮ್ RSS, ಮತ್ತು ಬೇರೆ ಕೆಲ್ಸಕ್ಕೂ RSS, ಸದನದಾಗ ಕೂತು RSS. ಅದು RSS ಒಂದು ಪದ ಬಿಟ್ರೆ ಬೇರೆ ಏನೂ ಬಳಕೆನೇ ಮಾಡಂಗಿಲ್ಲ ಅವರು. ಬರೇ ಮುಂಜಾನೆ ಆದ್ರ ರಾತ್ರಿ ಹೊಳೆ ಮಕ್ಕಳತನ RSS. ಅದು ಹೊರತುಪಡಿಸಿ ಒಂದು ಸುಳ್ಕೋರರ ಬಗ್ಗೆನೂ ಒಂದು ಧ್ವನಿ ಎತ್ತಂಗಿಲ್ಲ. ಇಲ್ಲಿ ಅಕ್ರಮಗಳಿಗೆ ಏನೇನು ನಡೀತಲ್ಲ, ಇವ್ರು ಏನು ಮುಸಲ್ಮಾನರು ಏನು ಮಾಡ್ತಾರಲ್ರಿ, ಅದ್ರ ಬಗ್ಗೆನೂ ಧ್ವನಿ ಎತ್ತಲ್ಲ. ಬರೇ ಮುಂಜಾನೆ ಚಂತನ ಬರೀ RSS ಗೃಹ ಸಚಿವರು. ಈಗ ನಮ್ಮ ಪರಿಸ್ಥಿತಿ ಹಿಂಗದ. ಮತ್ತು ಹಿಂಗೆ ಇದ್ದಾಕಾರ ಈಗ SIR ಪ್ರಕ್ರಿಯೆ ಚೆನ್ನಾಗಿ ಮುಗ್ದದ್ ನಾವು ಹೆಂಗೆ ಅನ್ಕೋಬೇಕು ಹೇಳ್ರಿ? ಅನ್ಕೊಳಕ್ ಸಾಧ್ಯನೇ ಇಲ್ಲ. ಯಾಕಪ್ಪ ಅಂದ್ರೆ ಆಗಿರಲ್ರಿ. ಯಾಕಂದ್ರೆ ಲೀಡರ್ಗಳು ಹೆಂಗೆ ಅದಾರ ಅನ್ಬೇಕು, ಇದು ಹೆಂಗೆ ಸುದ್ದಾಕೈತೆ ಹೇಳ್ರಿ? ಮೇನ್ ಇವರು ನಮ್ಗೆ ಹೋಮ್ ಮಿನಿಸ್ಟರ್ ಆಗಲಿ, ಮತ್ತೇನದ ಇವರೆಲ್ಲ ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು ಒಂದು ಸ್ವಲ್ಪ ನಮಗೆ ಅನಿಸ್ಬೇಕು, ನಮ್ಮ ನಾಡಿನ ಬಗ್ಗೆ ಕಾಳಜಿ ಐತಪ್ಪ ಅವರಿಗೆ, ನಮ್ಮ ದೇಶದ ಬಗ್ಗೆ ಕಾಳಜಿ ಐತಿ, ಧರ್ಮದ ಬಗ್ಗೆ ಕಾಳಜಿ ಐತಿ ಅಂತ ನಮಗೆ ಅನ್ಸೋಕರ ನಮಗೆ ಹೌದಪ್ಪ ಮಾಡಿರಪ್ಪ ಅನಿಸ್ತೈತಿ. ಅವರು ಆ ಥರನೇ ಇಲ್ಲ. ಬರೀ ಒಂದು ಓಲೈಕೆ, ಒಂದು ಧರ್ಮಕ್ಕೆ ಒಂದು ಇದಕ್ಕೆ ಒಂದು ಓಲೈಕೆ ಮಾಡ್ಕೊಂಡಾರ ಅವರು. ನಾವು ಹೆಂಗೆ ನಮ್ಮ SIR ಪ್ರಕ್ರಿಯೆ ಪೂರ ಸಂಪೂರ್ಣವಾಗಿ ಮುಗಿಸ್ಯಾರಪ್ಪ ಅಂತ ಅನ್ಕೊಳ್ಳೋಕೆ ಸಾಧ್ಯನೇ ಆಗಲ್ಲ. ಇದ್ರಿ ಪರಿಸ್ಥಿತಿ ಹಿಂಗೈತ್ರಿ. ಅದು ಬಳಕ್ರಿ ಇದೇನು ನಾವೇನು ಅಕ್ರಮ ನುಸುಳ್ಕೋರು ಬಾಂಗ್ಲಾದೇಶದವ್ರು ವಿರುದ್ಧ ಪ್ರತಿಭಟನೆ ಇದಲ್ರಿ, ಇದು ಇವತ್ತು ಪುನೀತ್ ಕೇರಳಿ ಅವರಿಗೆ ಮತ್ತು ನಾಗೇಂದ್ರ ಡಾಕ್ಟರ್ ಸುರೂರ್ ಅವರಿಗೆ ಆಗಲಿ ಏನು ಇಲ್ಲೇನು ಬಂದೇವಲ್ಲಿ ಸೇರಿರಲ್ರಿ, ಇವ್ರಿಗೆ ಅಟ್ಟೆ ಸಂಬಂಧ ಇಲ್ರಿ. ಕರ್ನಾಟಕದಾಗ ಇರ್ತಕ್ಕಂಥ ಪ್ರತಿಯೊಬ್ಬ ಕನ್ನಡಿಗೂ ಸಂಬಂಧ ಐತೆ. ಹೆಂಗಪ್ಪ ಅಂತಂದ್ರೆ ಈ ಸದ್ ನಾಳೆ ನಮಗೆ ನಾವು ಹೀಗೆ ಸುಮ್ಕೋತೀವಪ್ಪ, ಪ್ರತಿಯೊಬ್ಬ ಕನ್ನಡದಕ್ಕೆ ದನಿ ಎತ್ತಬೇಕು. ಈಗ ನಾವು ಬಂದೇವು ಹೋರಾಟ ಮಾಡಕತ್ತೀವಿ ಅಂದ ಬಳಿಕ ಬರೀ 4 ಮಂದಿಗೆ ಸೀಮಿತ ಅಲ್ಲಿದು. ಪೂರಾ ಕರ್ನಾಟಕ ಎಲ್ಲ ಕನ್ನಡಿಗರಿಗೆ ಸೀಮಿತ ಇದು. ನಾವು ಇವತ್ತು ಏನಾರೇ ಜೀರಕರ್ದ ಬಿಡಪ್ಪ ಅವ ಹುಚ್ಚದನ ಮಾಡಾಕತ್ತಾನ, ನಮಗೆ ಸಂಬಂಧ ಇಲ್ಲ, ನಾವು ನಮ್ಮ ಮನೆ ಐತು, ನಾವೈತಾನ ಮಂತೇಲಿ ದುಡ್ಡು ಅದ, ರೊಕ್ಕ ಅದ, ನಾ ಆರಾಮ ಇರ್ತೀನಿ ಅಂದ್ರೆ ಆ ಮಾತು ಸುಳ್ರಿ. ನಾವು ಇಟ್ಟೇ ಬಿಟ್ಟು ಸುಮ್ ಕೂತೇವಂದ್ರೆ ನಾಳೆ ಜೀರಕರ್ದ ಏನದ ಮುಂದಿನ ಪೀಳಿಗೆಗೆ ಒಂದು ಅಸ್ತಿತ್ವ ಉಳಿಸ್ಲಾರಂಗ ಆಗ್ತದ. ಅವ್ರು ಹೆಂಗಪ್ಪ ಅಂತಂದ್ರೆ ಸದ್ ಬಂದಿರತಕ್ಕಂಥ ಬಾಂಗ್ಲಾ ನುಸುಳುಕೋರು ಹೆಂಗಂದ್ರಿ ಹೆಗಣಿದ್ದಂಗ ಮನೆ ಹೋಗ್ತಪ್ಪ ಪೂರಾ ಮನೆ ಕೆಡವೆ ಹೊರಗೆ ಹೋಗ್ತಾರೆ. ಅದು ಹಂಗಿದ್ದಂಗೆ ಅವರು. ನಾವೀಗ ಎಚ್ಚೆತ್ತುಕೊಂಡು ಪ್ರತಿಯೊಬ್ಬ ಕನ್ನಡಿಗನು ಬಾಂಗ್ಲಾದೇಶನ ಓಡಿಸಿದೇವು ಅಂದ್ರೆ ನಾವು ಬದುಕ್ತೇವೆ, ಮುಂದಿನ ನಮ್ಮ ಪೀಳಿಗೆನೂ ಆರಾಮ ಇರ್ತೈತೆ. ಬೇಡ ನಾವು ಇಟ್ಟೇ ಸುಮ್ಬಿಟ್ಟೇವಪ್ಪ ಅಂತಂದ್ರೆ ನಾಳೆ ನಮ್ಮ ಮಕ್ಕಳಿಗಾಗಲಿ ನಮ್ಮ ಮುಂದಿನ ಪೀಳಿಗೆ ಒಂದು ಅಸ್ತಿತ್ವ ಉಳಿಯಂಗಿಲ್ಲ ಅಂತ ಹೇಳಕ್ ಬಯಸ್ತೀನಿ. ಜೈ ಹಿಂದ್, ಬೋಲೋ ಭಾರತ್ ಮಾತಾ ಕಿ. ರಾಜ್ಯದಲ್ಲಿ ಬಾಂಗ್ಲಾ ವಲಸಿಗರ ಸಂಖ್ಯೆ ದಿನೇ ದಿನೇ ಏರಿಕೆ ಆಗ್ತಾ ಇದೆ.
ಎಲ್ಲಾದ್ರೂ ಒಂದು ಜಾಗದಲ್ಲಿ ಹೋದ್ರೆ ಅಲ್ಲಿ ಅಕ್ರಮ ಅನ್ನುವಂಥ ನಿಟ್ಟಿನಲ್ಲಿ ಕಾಣೋದಿಲ್ಲ. ನಮ್ಮ ಭಾರತದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಅದರಲ್ಲೂ ಅವ್ರಿಗೆ ಪ್ರತಿಯೊಂದು ದಾಖಲೆಗಳು ಕೂಡ ಕೊಡುವಂಥ ಕೆಲಸ ಆಗ್ತದೆ, ಸಿಗುವಂಥ ಕೆಲಸ ಆಗ್ತಾ ಇದೆ. ಇವರೆಲ್ಲ ಒಳಗೆ ಹೆಂಗೆ ಬರ್ತಾರೆ ಎನ್ನುವಂಥದ್ದೇ ನೀವು ಒಂದು ದೊಡ್ಡ ಮಟ್ಟದ ಪ್ರಶ್ನೆ. ಇವತ್ತು ಅದೇ ವಿಚಾರವಾಗಿ ಹೋರಾಟ ಮಾಡ್ತಾ ಇದ್ರೆ ಏನಾಗ್ತಿದೆ ಅಂತೇಳಿ ನಾವು ನಮ್ಮ ರಾಷ್ಟ್ರ ರಕ್ಷಣಾ ಪಡೆಯ ನೇತೃತ್ವದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಸಂಸ್ಥಾಪಕರಾದಂಥ ಪುನೀತ್ ಕಿರಳಿಯವರ ನೇತೃತ್ವದಲ್ಲಿ ಏನು ನಾವೆಲ್ಲ ಸ್ವಯಂ ಸೇವಕರು, ಕಾರ್ಯಕರ್ತರು, ಜಿಲ್ಲಾಧ್ಯಕ್ಷರು ಎಲ್ಲರೂ ಸೇರಿ ಬೆಂಗಳೂರಿನ ಮೂಲೆ ಮೂಲೆಯಲ್ಲಿ ಅಕ್ರಮ ವಲಸಿಗರನ್ನು ಹುಡುಕಿ ಹೊರ ಹಾಕುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೇವೆ. ಈಗಲೂ ಮಾಡ್ತಾ ಇದ್ದೀವಿ ಕೂಡ. ಇದು ಶಾಶ್ವತವಾಗಿ ತೊಲಗಬೇಕು. ಇವರು ನಾವು ಕಾರ್ಯಾಚರಣೆಯನ್ನು ಮಾಡ್ತೇವೆ, ಮತ್ತೆ ಅವರನ್ನು ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಹೋದರೆ ಅವ್ರನ್ನೆಲ್ಲ ಹಿಡಿದಿರ್ತೀವಿ ನಾವು, ಅಲ್ಲೇ ಅಕ್ಕಪಕ್ಕದಲ್ಲಿ ಜೀವನ ಮಾಡ್ತಾ ಇರ್ತಾರೆ. ಇದು ಹೇಗೆ ಸಾಧ್ಯ? ಕಾನೂನು ಸುವ್ಯವಸ್ಥೆ ಯಾವ ಮಟ್ಟಕ್ಕಿದೆ? ಗೃಹ ಸಚಿವರಿಗೆ RSS ಜಪ ಮಾತ್ರನಾ, ಅಥವಾ ನಮ್ಮ ಕರ್ನಾಟಕದ, ನಮ್ಮ ಕನ್ನಡಿಗರ ಉದ್ಯೋಗ ಆಗಿರ್ಬೋದು, ನಮ್ಮ ದೇಶದ ಭದ್ರತೆ ಬಗ್ಗೆ ಸ್ವಲ್ಪ ಗಮನ ಇದೆಯಾ ಅವ್ರಿಗೆ? ಅವರು ಗೃಹ ಸಚಿವರಾಗಿ, ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, ಗೃಹ ಸಚಿವರಾಗಿರ್ಬೋದು, ಈ ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು ಮಾಡೋ ಕೆಲಸವನ್ನು ಮಾಡಿದರೆ, ನಾವು ರಾಷ್ಟ್ರ ರಕ್ಷಣಾ ಪಡೆಯ ಸ್ವಯಂ ಸೇವಕರು, ಕಾರ್ಯಕರ್ತರು, ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು ಯಾಕೆ ಈ ಒಂದು ಕಾರ್ಯಾಚರಣೆ ಮಾಡಬೇಕಾಗಿತ್ತು? ಯಾಕೆ ರೋಡ್ಗಿಳಿಬೇಕಾಗಿತ್ತು? ಯಾಕೆ ಇವತ್ತು ಪ್ರತಿಭಟನೆಯನ್ನು ಮಾಡಬೇಕಾಗಿತ್ತು ಅಂತೇಳಿ ನನ್ನ ಪ್ರಶ್ನೆ. ಒಂದಂತೂ ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ, ಎಲ್ಲಿಯವರೆಗೂ ಈ ಒಂದು ಅಕ್ರಮ ವಲಸಿಗರು ಶಾಶ್ವತವಾಗಿ ನಮ್ಮ ಕರ್ನಾಟಕದಿಂದ ತೊಲಗೋದಿಲ್ವೋ, ಎಲ್ಲಿಯವರೆಗೂ ಈ ಕಾಂಗ್ರೆಸ್ ಸರ್ಕಾರ ಎಚ್ಚೆತ್ಕೊಳ್ಳೋದಿಲ್ವೋ, ಎಲ್ಲಿಯವರೆಗೂ ಗೃಹ ಸಚಿವರು ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಎಚ್ಚೆತ್ಕೊಳ್ಳೋದಿಲ್ವೋ, ಎಲ್ಲಿಯವರೆಗೂ ಈ ಸಿಸ್ಟಮ್ ಬದಲಾಗೋದಿಲ್ವೋ, ಅಲ್ಲಿವರೆಗೂ ಕೂಡ ನಮ್ಮ ರಾಷ್ಟ್ರ ರಕ್ಷಣಾ ಪಡೆಯ ಪ್ರತಿಯೊಬ್ಬ ಕಾರ್ಯಕರ್ತರ, ಪ್ರತಿಯೊಬ್ಬ ಅಧ್ಯಕ್ಷರ, ಜಿಲ್ಲಾಧ್ಯಕ್ಷರ ಹೋರಾಟ ಪ್ರತಿದಿನ 24 ಗಂಟೆ ನಡೀತಲೇ ಇರುತ್ತೆ. ನಮ್ಮ ಕರ್ತವ್ಯವಿದೆ. ಆಮೇಲೆ ಭಾಳ ಸ್ಪಷ್ಟವಾಗಿ ಹೇಳ್ತೇನೆ, ಇವ್ರು ಬರ್ತಾರೆ, ನಾವು ಇವ್ರನ್ನ ಬ್ಲೇಮ್ ಮಾಡ್ತೀವಿ ಒಂದು ಕಡೆ, ಮತ್ತೊಂದು ಕಡೆ ಇವ್ರನ್ನ ಇರೋದಕ್ಕೆ, ಇವ್ರು ಬದುಕೋದಕ್ಕೆ ಶೆಡ್ಗಳು ಕಟ್ಕೊಡ್ತಿರೋದು ಯಾರು? ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಡ್ತಿರೋದು ಯಾರು? ಎಂಜಿನ ಕಾಸ್ಗೋಸ್ಕರ ನಮ್ಮವರೇ, ನಮ್ಮ ಅಕ್ಕಪಕ್ಕದಲ್ಲಿ ಇರುವಂಥವ್ರೆ ಕಡಿಮೆ ಸಂಬಳಕ್ಕೆ ಬರ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಇಂಥವ್ರಿಗೆ ಜಾಗ ಮಾಡಿಕೊಡ್ತಿದ್ರೆ, ನಮ್ಮ ಹಿಂದೂಗಳನ್ನ ಬಾಂಗ್ಲಾದೇಶದಲ್ಲಿ ಯಾವ ರೀತಿ ಹುಡುಕಿ ಅವ್ರನ್ನ ಚಿತ್ರಹಿಂಸೆ ಕೊಟ್ಟು ಸಾಯಿಸಿದ್ದಾರೆ ತಮಗೆಲ್ಲ ಗೊತ್ತಿದೆ, ಗಮನಕ್ಕೆ. ಆದರೆ ನಮ್ಮ ಸಂಸ್ಕೃತಿ, ನಮ್ಮ ತಾಯಿ, ನಮ್ಮ ಧರ್ಮ ನಮಗೆ ಆ ಒಂದು ಕ್ರೂರತ್ವವನ್ನು ಕಲಿಸ್ಕೊಟ್ಟಿಲ್ಲ, ಬದಲಾಗಿ ಹೋರಾಟವನ್ನು ಕಲಿಸ್ಕೊಟ್ಟಿದೆ. ಹೋರಾಟವನ್ನು ಯಾವುದೇ ಕಾರಣಕ್ಕೂ ನಾವು ಸ್ವಯಂ ಸೇವಕರು, ರಾಷ್ಟ್ರ ರಕ್ಷಣಾ ಪಡೆಯ ನೇತೃತ್ವದಲ್ಲಿ, ನಮ್ಮ ಪುನೀತ್ ಕಿರಳಿಯವರ ನೇತೃತ್ವದಲ್ಲಿ ಸತತವಾಗಿ, ನಿರಂತರವಾಗಿ ನಾವೇನು ಈ ಒಂದು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಭಾಳ ವಿಶೇಷವಾಗಿ ನಮ್ಮ ಬೆಂಗಳೂರು ಜಿಲ್ಲಾ ಅಧ್ಯಕ್ಷರಾದಂಥ ಡಾಕ್ಟರ್ ನಾಗೇಂದ್ರಪ್ಪ ಅವರ ನೇತೃತ್ವದಲ್ಲಿ ಭಾಳ ಮುಖ್ಯವಾಗಿ, ಏಕೆಂದರೆ ಅವರು ಭಾಳ ನಮಗಿಂತ ಹಿಂದೆಯಿಂದ ಅವರು ಸಾಕಷ್ಟು ಜನರನ್ನ ಹುಡುಕಿ ಹೊರಗುವಂಥ ಕೆಲಸ ಮಾಡಿದ್ರು. ಅವರು ನಾವು ಕೈ ಜೋಡಿಸಿದ್ದೇವೆ. ಹಾಗೆ ಎಲ್ಲರೂ ಕೂಡ, ಇದು ನಮ್ಮೊಬ್ಬರ ಕರ್ತವ್ಯ ಅಲ್ಲ, ಪ್ರತಿಯೊಬ್ಬರು ಕನ್ನಡಿಗರು, ಭಾರತೀಯರು ತಮ್ಮ ಸುರಕ್ಷತೆಗಾಗಿ, ನಮ್ಮ ನಾಡಿನ, ನಮ್ಮ ಕನ್ನಡಿಗರ ಉದ್ಯೋಗದ ಸುರಕ್ಷತೆಗಾಗಿ ನಾವೆಲ್ಲರೂ ಹೋರಾಟ ಮಾಡುವಂಥ ಸಂದರ್ಭ ಬಂದಿದೆ. ನಾವೇನು ಕಾನೂನು ಮುಖಾಂತರ ಪೊಲೀಸರಿಗೆ ಒಂದು ಮನವಿಯನ್ನು ಮಾಡಬೇಕು. ಹಾಗೆ ಮನವಿ ಮಾಡೋದ್ರಿಂದ ಯಾವುದೇ ಪ್ರಯೋಜನವಾಗೋದಿಲ್ಲ. ಆದರೆ ನಾವು ಒಂದು ನಮ್ಮ ಕನ್ನಡಿಗರ, ನಮ್ಮ ಹಿಂದೂಗಳ ತಾಕತ್ತಿನ ಜೊತೆಗೆ, ಗಟ್ಟಿ ಧ್ವನಿಯ ಜೊತೆಗೆ ನಾವು ಒಂದು ಪ್ರತಿಭಟನೆಯನ್ನು ಮಾಡಿ, ಬೃಹತ್ ಮಟ್ಟದ ಪ್ರತಿಭಟನೆಯನ್ನು ಮಾಡಿ ಸರ್ಕಾರಕ್ಕೆ ಒಂದು ಮನವಿಯಲ್ಲ, ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಇವತ್ತು ಇದು ನಿಲ್ಲಬೇಕು, ಇದು ಇಲ್ಲಿಗೆ ಈ ಕೂಡಲೇ ನಿಲ್ಲಬೇಕು. ಅಕ್ರಮ ವಲಸಿಗರು ಯಾರ್ಯಾರಿದ್ದಾರೆ, ಜೊತೆಗೆ ಅಕ್ರಮ ವಾಸಿಗಳು ಯಾರ್ಯಾರಿದ್ದಾರೆ ಕರ್ನಾಟಕದಲ್ಲಿ, ಪೊಲೀಸ್ ವೆರಿಫಿಕೇಷನ್ ಆಗಬೇಕು ಕಡ್ಡಾಯವಾಗಿ. ನೋಡ್ರಿ, ಕನ್ನಡಿಗರು ಒಂದು ಮನೆ ಬೇಕು ಅಂತಂದರೆ ಆಧಾರ್ ಕಾರ್ಡ್ ಇದೆಯಾ, ಪ್ಯಾನ್ ಕಾರ್ಡ್ ಇದೆಯಾ ಅಂತಾರೆ. ಇವ್ರುಗಳಿಗೆ ಹೇಗೆ ಕೊಡ್ತಾರೆ? ಲೀಸಿಗೆ ಮನೆಗಳನ್ನ ಕೊಡ್ತಾರೆ, ಬಾಡಿಗೆಗೆ ಮನೆಗಳನ್ನ ಕೊಡ್ತಾರೆ, ಕಾರ್ಗಳಿದೆ, ಆಟೋಗಳಿದೆ. ಹೇಗೆ ಸಾಧ್ಯ? ಇದು ಬದಲಾಗಬೇಕು. ನಮ್ಮ ಅಜೆಂಡವಿಷ್ಟೇ. ನಮ್ಮ ನಾಡು, ನಮ್ಮ ದೇಶ, ನಮ್ಮ ಕನ್ನಡಿಗರ ಉದ್ಯೋಗ ಸುರಕ್ಷಿತವಾಗಿರಬೇಕು. ಅಲ್ಲಿವರೆಗೂ ಕೂಡ ನಮ್ಮ ಹೋರಾಟ ನಿರಂತರವಾಗಿರುತ್ತದೆ. बोलो भारत माता के, बोलो भारत माता के, बोलो भारत माता के. ಓಡಿಸುವಂಥ ಕೆಲಸ ರಾಷ್ಟ್ರ ರಕ್ಷಣಾ ಪಡೆ ಕಾರ್ಯಕರ್ತರು ಮಾಡ್ತಿದ್ದಾರೆ. ಎಷ್ಟು ನಮ್ಮ ಕೈಲೇ ಆಗ್ತದೆ ನಾವೆಲ್ಲ ಕೆಲಸವನ್ನು ಮಾಡ್ತಿದ್ದೀವಿ. ಜೊತೆಗೆ ಇದರ ಜೊತೆಗೆ ಹೇಳಬೇಕಪ್ಪ ಅಂದರೆ ಸಾಥ್ ನೀಡುವವರು ಯಾರಿಲ್ಲ. ಇವತ್ತು ಒಬ್ಬರೇ ಒಂದು ರಾಷ್ಟ್ರ ರಕ್ಷಣಾ ಪಡೆಯಿಂದಲೇ ಬಾಂಗ್ಲಾದವ್ರನ್ನ ಓಡಿಸೋದಂದರೆ ಯಾರ ಕೈಲೇ ಆಗಲ್ಲ. ಅದರ ಜೊತೆ ನಿಲ್ಲಬೇಕು. ಇವತ್ತಿನ ದಿನ ಹಿಂದೂ ಕಾರ್ಯಕರ್ತರ ಮೇಲೆ ಏನಾಗ್ತಿದೆಯಪ್ಪ ಅಂದರೆ, ಇವತ್ತು ನೋಟಿಸ್ ಕೊಡ್ತಾರೆ. ಇವತ್ತು ಹಿಂದೂ ಕಾರ್ಯಕರ್ತರು, ಇವರು ಬಾಂಗ್ಲಾ ವಲಸಿಗರು, ಇವ್ರನ್ನ ಓಡಿಸ್ಬೇಕಪ್ಪ ಅಂದರೆ ಹಿಂದೂ ಕಾರ್ಯಕರ್ತರ ಮೇಲೆ ನೋಟಿಸ್ ಕೊಡ್ತಾರೆ. ಈ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಒಂದು ಪ್ರಶ್ನೆಯನ್ನು ಮಾಡ್ತೀವಿ.
ಇದೇ ನೋಟಿಸ್ ಕೊಡ್ತಿರಲ್ಲ, ಇದೇ ನೋಟಿಸನ್ನು ಅವ್ರಿಗೆ ಕೊಡಬೇಕಲ್ವಾ? ಇವಾಗ ಒಬ್ಬ ಹಿಂದೂ ಕಾರ್ಯಕರ್ತ ಎಲ್ಲ ಕಡೆ ಅಡ್ಡಾಡಿ ಅವರನ್ನು ಬಾಂಗ್ಲಾದವ್ರನ್ನ ಹುಡುಕಾಡ್ತಾರೆ ಅಂದಮೇಲೆ ಒಬ್ಬ ಪೊಲೀಸರಿಗೆ ಹುಡ್ಕಾಡೋಕ್ಕಾಗಲ್ವಾ? ಹುಡ್ಕಾಡಕ್ಕೆ ಹಚ್ಚಬೇಕು. ನೇರವಾಗಿ ಹೇಳ್ಬೇಕಂದ್ರೆ ಕಾಂಗ್ರೆಸ್ ಸರ್ಕಾರ ಇದಕ್ಕೆ ಸಾಥಿಲ್ಲ. ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಿದೆ ಅಂದರೆ ಅದು ಒಳಗೆ ಏನಿದೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಆದರೆ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಒಂದೇ ಕೇಳ್ಕೊತೀವಿ, ಏನಾದರೂ ಇವತ್ತಿನ ದಿನ ಈ ಹೋರಾಟದ ಜೊತೆ ಕಾಂಗ್ರೆಸ್ ಸರ್ಕಾರ ನಿಲ್ಲಿಲ್ಲ ಅಂದರೆ ನಾಳೆ ಒಂದು ದಿನ ಬಹಳ ಕೆಟ್ಟ ಪರಿಸ್ಥಿತಿಯ ಜೊತೆಗೆ ನಾವುಗಳಿರ್ತೀವಿ. ಮೊದಲಿಗೆ ಪಾಕಿಸ್ತಾನದವರು ಇದೇ ರೀತಿ ಒಬ್ಬೊಬ್ರು ಬಂದಿದ್ರು, ಈ ಪರಿಸ್ಥಿತಿ ಆವಾಗೇ ಇತ್ತು. ಇವಾಗ ಹೇಗೆ ಬಾಂಗ್ಲಾದವರು ಒಬ್ಬೊಬ್ರು ಬರ್ತಿದ್ದಾರೆ, ಅದೇ ರೀತಿ ಮುಂದೊಂದು ಪರಿಸ್ಥಿತಿ ಭಾರತ ದೇಶಕ್ಕೆ ಬರುತ್ತೆ ಅಂತಕ್ಕಂಥ ಮಾತನ್ನು ಇವತ್ತು ನಾನು ಹೇಳ್ತೀನಿ. ಇವತ್ತಿಗಷ್ಟೇ ಸೀಮಿತ ಆಗಿರುತ್ತಂತ ಹೇಗೆ ಹೋರಾಟ? ಇಲ್ಲ ಸರ್, ಯಾವಾಗಿನ ತನ ಬಾಂಗ್ಲಾದೇಶದವರು ಭಾರತವನ್ನು ಬಿಟ್ಟು ಹೋಗ್ತಾರೋ ಆವಾಗಿನ ತನ ಈ ಹೋರಾಟವನ್ನು ಮಾಡ್ತಾನೆ ಇರ್ತೀವಿ. ಏನು ಫ್ರೀಡಮ್ ಪಾರ್ಕಲ್ಲಿ ಏನು ನಾವು ಹೋರಾಟ ಮಾಡ್ತಾ ಇದ್ದೀವಿ, ಈ ವಿಚಾರ ಸತತವಾಗಿ ನಮ್ಮ ತಂಡ ಆಲ್ರೆಡಿ ಕಾರ್ಯಾಚರಣೆಯಲ್ಲಿದೆ. ಏನು ನಮ್ಮ ಡಾಕ್ಟರ್ ನಾಗೇಂದ್ರ ಜಿ ಅವರ ನೇತೃತ್ವದಲ್ಲಿ ಆಯಿತು, ನಮ್ಮ ಪುನೀತ್ ಕೆರಳಿ ಜಿ ಅವರ ನೇತೃತ್ವದಲ್ಲಿ ನಾವು ಸಾಕಷ್ಟು ಕಾರ್ಯಾಚರಣೆ ನಾವು ಮಾಡಿದ್ದೀವಿ. ಇತ್ತೀಚೆಗೆ ನೀವು ನೋಡ್ಬೋದು, ಏನು ಒಂದು ನಮ್ಮ ಸರ್ಕಾರದ ಒಂದು ದೊಡ್ಡ ಷಡ್ಯಂತ್ರ ಮಾಡಿ ಹಿಂದೂಗಳ ಒಂದು ಧ್ವನಿಗಳನ್ನು ಹತ್ತಿಕ್ಕುವಂಥ ವಿಚಾರದಲ್ಲಿ ಆಯಿತಾ, ಏನೇನೋ ಸುಳ್ಳು ಪ್ರಕರಣಗಳನ್ನು ದಾಖಲೆ ಮಾಡ್ತಾರೋ, ಬಾಂಗ್ಲಾದೇಶ ನಾನ್ ನ್ಯಾಷನಲಿಸ್ಟ್ ಅಂದರೆ ಬೇರೆ ದೇಶದಿಂದ ಬಂದಂಥ ವ್ಯಕ್ತಿಗಳಿಂದ ಕಂಪ್ಲೇಂಟ್ಗಳನ್ನು ತೊಗೊಂಡು ಏನು FIRಗಳನ್ನು ಮಾಡುವಂಥ ವಿಚಾರದಲ್ಲಿ ನಂದಗುಡಿಯಲ್ಲಿ ಏನು ನಾವು ಬಾಂಗ್ಲಾದೇಶಿಯವ್ರನ್ನ ನಾವು ಹಿಡಿದುಕೊಟ್ರೆ ನಮಗೆ ಡಾಕ್ಟ್ರನ್ನ ಅರೆಸ್ಟ್ ಮಾಡ್ತಾರೆ. ವಾಸ್ತವವಾಗಿ ಯಾವ ಥರ ಇದೆ ಅಂದರೆ ನಾವು ಈಗ ನನ್ನ ಮುಂದೆ ಕಣ್ಣು ಮುಂದೆ ತಪ್ಪು ನಡೆದಿದೆಯಪ್ಪ ಅಂತಂದರೆ ನಾನು ಅದನ್ನು ನಿಲ್ಲಿಸಲಿಕ್ಕೆ ನನ್ನ ಸಂವಿಧಾನ ನನಗೆ ಹಕ್ಕು ಕೊಟ್ಟಿದೆ. ಹೌದಾ, ನಾನು ಅದನ್ನು ಏನು ಸಂವಿಧಾನ ಪ್ರಕಾರವಾಗಿ ನಾನು ಅವ್ರನ್ನ ತಪ್ಪು ಮಾಡ್ತಾ ಇದ್ದಾರೆ ಅಂತಂದು ನಾನು ಪೊಲೀಸ್ಗೆ ಇಂಟಿಮೇಷನ್ ಮಾಡಬೇಕು. ಅದೇ ಮಾಡೋದು ತಪ್ಪ? ಕಾಂಗ್ರೆಸ್ ಸರ್ಕಾರ ಯಾವ ಥರ ಇದೊಂದು ಷಡ್ಯಂತ್ರ ಮಾಡಿ ಹಿಂದೂಗಳನ್ನು ಧ್ವನಿಗಳನ್ನು ಹತ್ತಿಕ್ತಾರೆ. ಆಮೇಲೆ ಅವರು ಪ್ರತಿಯೊಂದು ಕಾರ್ಯಕ್ರಮಗಳು ಕಾರ್ಯಾಚರಣೆ ಪ್ರತಿಯೊಂದನ್ನು ಹತ್ತಿಕ್ತಾರೆ. ಇದನ್ನು ಈಗ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಇದನ್ನು ಯಾವಾಗ ನಿಂದಿರ್ಸಾರೋ ಇವ್ರು ಏನು ಮಾಡ್ತಾರೋ ಗೊತ್ತಿಲ್ಲ. ಇರ್ತಕ್ಕಂಥ ಗೃಹ ಮಂತ್ರಿಗಳದ್ದು ಷಡ್ಯಂತ್ರನೂ ಏನು ಪೂರ ಮೇಲೆ ಇರ್ತಕ್ಕಂಥ ಮೇಲೆ ಏನು ಸೆಂಟ್ರಲಲ್ಲಿ ಏನು ಕಾಂಗ್ರೆಸ್ ಅವರು ಇದ್ರು ಅವ್ರದಿಂದನೂ ವಿಚಾರದಿಂದ ಒಂದು ಪ್ರೆಷರ್ ಇದೆ, ಇವ್ರಿಗೆ ಮಾಡ್ತಾ ಇದ್ದಾರೆ ಅನ್ನೋ ವಿಚಾರದಲ್ಲಿ ಸರ್. ಸರ್, ನಿಮ್ಮದೊಂದಷ್ಟು ವಿಡಿಯೋಗಳನ್ನು ನೋಡಿದೆ, ಸಾಕಷ್ಟು ಕಡೆ ಬಾಂಗ್ಲಾದೇಶದ ವಲಸಿಗರನ್ನ ತೋರಿಸುವಂತ ಕೆಲಸವನ್ನ ಮಾಡ್ತಿದ್ರು, ಸಮಾಜಮುಖಿಯಾಗಿ ಸಾಕಷ್ಟು ಕೆಲಸಗಳಾಗ್ತದೆ. ಇವತ್ತು ಅದೇ ರೀತಿಯಾದಂತಹ ಒಂದು ಹೋರಾಟ ವೇದಿಕೆ ರೂಪದಲ್ಲಿ ಕಾಣ್ತಾ ಇದೆ. ಈ ಹೋರಾಟ ಏನಕ್ಕೆ ಆಗ್ತಾ ಇದೆ, ಯಾಕೆ ಆಗ್ತಾ ಇದೆ, ಎಲ್ಲಿವರೆಗೂ ಆಗತ್ತೆ? ಇದು ನೋಡಿ, ನಮ್ಮ ಅಕ್ರಮವಾಗಿ ನುಸುಳ್ಕೋರು ಬಾಂಗ್ಲಾದೇಶವರು ನಮ್ಮ ಕರ್ನಾಟಕದ ಅಲ್ಲದೆ ಎಂಟೈರ್ ಎಲ್ಲ ಕಡೆ ಇಂಡಿಯಾ ತುಂಬ ಇವರೇ ಇರೋದು. ಇವರು ಅಕ್ರಮವಾಗಿ ಯಾರು ನುಸುಳ್ಕೋರು ಬಾಂಗ್ಲಾದೇಶವರು ಇಲ್ಲಿ ಇದ್ದಾರೋ, ಇಲ್ಲಿ ಇದ್ದವರು ಈ ಬಾಂಗ್ಲಾದೇಶ ಡಿಪೋರ್ಟ್ ಆಗೋವರೆಗೂ ಇದು ಹೋರಾಟ ಇದ್ದೇ ಇರುತ್ತೆ. ಇನ್ನು ಮುಂದೆ ಸ್ಟಾರ್ಟ್ ಆಗುತ್ತೆ. ನೋಡಿ, ನಮ್ಮ ಗೃಹ ಮಂತ್ರಿಗಳು ಸಾಧನೆ ಏನು ಹೇಳಿ, ಸಾಧನೆ ಏನು ಆಯಿತು? RSS ರಿಜಿಸ್ಟ್ರೇಷನ್ ಆಗಿದೆಯಾ? BJP ಇವ್ರು ಯಾರು ಹಿಂದೂ ಕಾರ್ಯಕರ್ತರು, ಇದು ಇವ್ರ ಸಾಧನೆನಾ? ಇಲ್ಲಿವರೆಗೆ ಏನು ಸಾಧನೆ ಮಾಡಿದ್ದೀರಾ ನೀವು ಮಾಡ್ರಿ. ಅಕ್ರಮವಾಗಿ ನುಸುಳ್ಕೋರು ಬಾಂಗ್ಲಾದೇಶವರು ಇಡೀ ಎಂಟೈರ್ನ ಹಾಳು ಮಾಡಿ ನಮ್ಮ ದೇಶನ ಹಾಳು ಮಾಡ್ತಾ ಇದ್ದಾರೆ, ನಮ್ಮ ರಾಜ್ಯನೇ ಹಾಳು ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಜಾಗದಲ್ಲಿ ಇವರೇ ಇದ್ದಾರೆ. ಡ್ರಗ್ಸ್ ನೋಡಿ, ಡ್ರಗ್ಸು ಇವರೇ ಸಪ್ಲೈ ಮಾಡ್ತಾ ಇದ್ದಾರೆ, ವೇಶ್ಯಾವಾಟಿಕೆ ಮಾಡ್ತಾ ಇದ್ದಾರೆ, ಇಲ್ಲೀಗಲ್ ಚಟುವಟಿಕೆ ಇದೆ, ದೇವಸ್ಥಾನ ಕಳ್ತನ ಮಾಡ್ತಾ ಇದ್ದಾರೆ, ಮಕ್ಕಳನ್ನ ಕಳ್ತನ ಮಾಡ್ಕೊಂಡು ಇನ್ನೊಬ್ರಿಗೆ ಸೇಲ್ ಮಾಡ್ಕೊತಾ ಇದ್ದಾರೆ. ಅಕ್ರಮವಾಗಿ ಬಂದಂಥವ್ರು ನಮ್ಮ ರಾಜ್ಯ ಹಾಳು ಮಾಡ್ತಾ ಇದ್ದಾರೆ. ಇದು ನೋಡ್ರಿ, ನಿಮ್ಮ RSS ತೊಗೊಂಡು ಏನು ಮಾಡ್ತೀರಾ? RSS ಇಂದ ಏನು ನಿಮ್ಗೆ ಲಾಭ ಇದೆ? ರಿಜಿಸ್ಟ್ರೇಷನ್ ತೊಗೊಂಡು ತೊಳ್ಕೊಂಡು ಕುಡಿತೀರಾ? ನಿಮ್ಗೆ ಎಲ್ಲಿಂದನೂ ಬಂದಿದೆ, ಎಷ್ಟು 100 ವರ್ಷ RSS ಇತಿಹಾಸ ಇದೆ. ನೀನು ಇವತ್ತು ನಾಳೆ ಗೃಹ ಮಂತ್ರಿ ಆಗ್ಬಿಟ್ಟು ನೀನು RSS ರಿಜಿಸ್ಟ್ರೇಷನ್ ಏನು ಮಾಡ್ತೀಯಾ? ಇವ್ರನ್ನ ತಳ್ಳಂಥ ಕೆಲಸ ಮಾಡಿದ್ರೆ ಅಟ್ಲೀಸ್ಟ್ ನಿಮಗೆ ಜನ ಆದರೂ ಒಳ್ಳೇದಂತಾರ್ರಿ. ಎಷ್ಟು ನೋಡಿ, ಇವರು ಎಷ್ಟು ಜನ ಕೆಲಸ ನಮ್ಮ ಕರ್ನಾಟಕ ಅನ್ನ ಕಿತ್ಕೊತಾ ಇದ್ದಾರೆ, ಕರ್ನಾಟಕ ಕೆಲಸ ಕಿತ್ಕೊತಾ ಇದ್ದಾರೆ, ಕರ್ನಾಟಕವನ್ನು ಹಾಳು ಮಾಡ್ತಾ ಇದ್ದಾರೆ ಇವರು ಅಕ್ರಮವಾಗಿ ನುಸುಳ್ಕೋರು ಬಂದಂಥ ಬಾಂಗ್ಲಾದೇಶವರು. ನೀವು ಗೃಹ ಮಂತ್ರಿಗಳು 2 ದಿವಸ ಮುಕ್ತ ಮಾಡಿದ್ರಿ, ಅಷ್ಟೇ ಮುಗ್ದೋಯ್ತು ನಿಮ್ಮ ಮುಕ್ತನಾ? ಆಪರೇಷನ್ ಮುಕ್ತೋಯ್ತಾ? ಅಥವಾ ಬಾಂಗ್ಲಾದವ್ರು ಎಲ್ಲ ಖಾಲಿ ಆಗ್ಬಿಟ್ರ ನಮ್ಮ ಕರ್ನಾಟಕದಿಂದ? ಎಷ್ಟು ಜನ ಬಾಂಗ್ಲಾದವ್ರು ಇದ್ದಾರೆ? ನೀವು ಏನು ಕೇಸ್ ಹಾಕ್ತೀರಿ ಹಾಕಿ? ಸೋಷಿಯಲ್ ಮೀಡಿಯಾದೆಲ್ಲ ಇರೋರು ಹೀರೋ ಆಗಬೇಡ ಅಂದ್ರಲ್ಲ, ಹೀರೋ ಅಲ್ಲ, ನಾನು ಮಾಡಿ ತೋರಿಸ್ತೇವೆ ಇವ್ರನ್ನ. ಇನ್ನು ಎಷ್ಟು ಜನ ಬಾಂಗ್ಲಾದವ್ರು ಇದ್ದಾರೋ, ನೀವು ಎಷ್ಟು ಕೇಸ್ ಹಾಕ್ತೀರಿ ಹಾಕಿ, ಇವ್ರನ್ನ ತಳ್ಳಂಥ ಕೆಲಸ ನಾಳೆಯಿಂದ ನಡೀತಾ ಇರುತ್ತೆ. ನಿಮ್ಮ ಕೇಸಿಗೆಲ್ಲ ನಾವು ಭಯ ಬೀಳಲ್ಲ. ನಾವು ಇವ್ರನ್ನ ಏನು ಮಾಡಬೇಕು, ಬಾಂಗ್ಲಾದೇಶ ಡಿಪೋರ್ಟ್ ಮಾಡೋಂಥ ಕೆಲಸ ನಮ್ಗೆ ಇದ್ದೇ ಇರುತ್ತೆ. ನನ್ನ ಮೇಲೆ ಬೇಜ್ ನೋಡಿ, ವರ್ತೂರಲ್ಲಿ ಒಂದು ಅಕ್ರಮವಾಗಿ ಬಂದಂಥ ಬಾಂಗ್ಲಾದೇಶದವನು, ಇದು ಇತಿಹಾಸ. ಈ ಬ್ರಿಟಿಷರ್ ಕಾಲದಲ್ಲಿ ಏನಾಗ್ತಾ ಇತ್ತಂದರೆ, ನಮ್ಮ ದೇಶದವ್ರನ್ನ ಈ ಬ್ರಿಟಿಷರು ಕೇಸ್ ಹಾಕ್ಬಿಟ್ಟು ಇವ್ರನ್ನ ತಳ್ಳಂತ, ಇವ್ರ ಶಕ್ತಿನ ಕುಗ್ಗಿಸೋಂಥ ಕೆಲಸ ಮಾಡ್ತಾಯಿದ್ರು. ಸಾರ್ವರ್ಕರ್ ಆಗಲಿ, ಚಂದ್ರಶೇಖರ್ ಆಜಾದ್ ಆಗಲಿ, ಭಗತ್ ಸಿಂಗ್, ರಾಜ್ಗುರು ಅವರನ್ನು ಈ ಬ್ರಿಟಿಷರು ನಮ್ಮ ದೇಶದವ್ರು ಅಲ್ಲ ಅವರು ನಮ್ಮ ದೇಶದವ್ರ ಮುಂದೆ ಕೇಸ್ ಹಾಕ್ತಾ ಇದ್ರು. ಇವಾಗ ಅಕ್ರಮವಾಗಿ ನುಸುಳ್ಕೋರು ಬಂದಂಥ ಬಾಂಗ್ಲಾದವರು ನಾನ್ ಸಿಟಿಜನ್, ನಮ್ಮ ಭಾರತೀಯರಲ್ಲ,
ಭಾರತೀಯ ಪ್ರಜೆ ಮೇಲೆ ಕೇಸ್ ಹಾಕೋ ಪರಿಸ್ಥಿತಿ ಬಂದಿದೆ. ಇದು ಬ್ರಿಟಿಷರ ಕಾಲ, ಇದು ಬ್ರಿಟಿಷ್ ಸರ್ಕಾರ ಇರೋದು ಇವಾಗ ನಮ್ಮ ರಾಜ್ಯದಲ್ಲಿ ಅನ್ಕೋತಾ ಇದ್ದೀನಿ. ಅಂತ ಬ್ರಿಟಿಷರ್ ಕಾಲದಲ್ಲಿ ಏನು ನಡೀತಾ ಇತ್ತು, ಇವಾಗ ಕಾಂಗ್ರೆಸ್ ಕಾಲದಲ್ಲಿ ಅದು ನಡೀತಾ ಇದೆ. ಇದು ಜನರಿಗೆ ಗೊತ್ತಾಗಿದೆ. ನಿಮ್ಗೆ ಬುದ್ಧಿ ಕಲಿಸ್ತಾರೆ ನಮ್ಮ ಜನ ಎಲ್ಲರೂ. ಸ್ವಲ್ಪ ದಿವಸ 1 ವರ್ಷ 2 ವರ್ಷ ತಾಳ್ಮೆಯಿಂದ ಇರೋಣ. ಬೆಂಗಳೂರು ಸುತ್ತಮುತ್ತಲು ನೀವೇನು ಎಲ್ಲೆಲ್ಲಿ ಕಡೆ ಭೇಟಿ ಕೊಟ್ಟಿದ್ರ, ದಾಳಿ ಅನ್ನುವಂಥದ್ದು ತೋರಿಸುವಂತ ಕೆಲಸ ಮಾಡಿದ್ರ, ಇಷ್ಟು ಭಾಗದಲ್ಲಿದೆ ಸರ್ ಅಂದಾಜು? ಎಂಟೈರ್ ಬೆಂಗಳೂರೇ ಇರೋದು. ಫಸ್ಟು ಶೆಡ್ಗಳು ನೋಡಿ. ಇವಾಗ ಏನು ಗೊತ್ತಾ, ಮುಂಚೆ ನೋಡಿ ನಮ್ದು ಟಾರ್ಗೆಟ್ ಇದ್ದಿದ್ದು ಶೆಡ್ಗಳು ಹೋಗಿ ನಮ್ಮೆಲ್ಲ ಹಿಂದೂ ಕಾರ್ಯಕರ್ತರು ಟಾರ್ಗೆಟ್ ಆದಮೇಲೆ ಇವ್ರು ಏನು ಮಾಡಿಕೊಂಡಿದ್ದಾರೆ, ಚಿಕ್ಕ ಸೀಟ್ ಮನೆಗಳು, ಈ ಸೀಟ್ ಮನೆಗಳಿಗೆ ಶಿಫ್ಟ್ ಆಗಿದ್ದಾರೆ. ಈಗ ಸ್ವಲ್ಪ ಇವರು ಏನಾಗಿದ್ದಾರೆ ಅಂದರೆ ಇಂಪ್ರೂವ್ ಆಗ್ತಾ ಇದ್ದಾರೆ ಇವಾಗ ಸ್ಟೆಪ್ ಬೈ ಸ್ಟೆಪ್. ಫಸ್ಟ್ ಗುಜ್ರಿ ಸ್ಕ್ರ್ಯಾಪ್, ಇವಾಗ ಸೆಕ್ಯೂರಿಟಿ, ಹೌಸ್ ಕೀಪಿಂಗು, ಹಿಂಗೆ ಕಾರು. ನೋಡಿ ಓಲಾ ಉಬರ್ ಯಾವುದೋ ಕಂಪ್ನಿಲಿ ಬಾಂಗ್ಲಾದೇಶ 2 ಕಾರ್ ತೊಗೊಂಡ್ಬಿಟ್ಟು ಓಲಾ ಉಬರ್ ಓಡಿಸ್ತಾ ಇದ್ದಾನೆ. ಪಾಪ ನಮ್ಮ ಓಲಾ ಉಬರ್ ಡ್ರೈವರ್ಗಳು, ನಮ್ಮ ಕರ್ನಾಟಕ ಡ್ರೈವರ್ಗಳಿಗೆ ಎಷ್ಟ ಕೆಲಸ ಇಲ್ಲ, ಪಾಪ ಅಲ್ದೇ ಆಡ್ತಾ ಇದ್ದಾರ. ಕೆಲಸ ಇಲ್ಲ ಅಂತ ನೋಡಿ. ಮೊನ್ನೊಬ್ಬ ನನಗೆ ಮೆಸೇಜ್ ಕೊಟ್ಟಿದ್ದ, ಅಣ್ಣ ನಾನು ಗುಲ್ಬರ್ಗಲಿಂದ ಬಂದೀನಿ ಬೆಂಗಳೂರಿಗೆ, ನಾನು ಕೆಲಸ ಹುಡುಕಿ ಸುಸ್ತಾಯಿತು, ಕೆಲಸ ಸಿಗ್ಲಾರ್ದೆ ಮತ್ತೆ ನಾನು ಗುಲ್ಬರ್ಗಕ್ಕೆ ಹೋಗಿನಿ ಅಂತ ಹೇಳ್ದ. ಹೆಂಗೆ ಕೆಲಸ ಸಿಗುತ್ತೆ ಗುಲ್ಬರ್ಗದವನಿಗೆ? ಬಾಂಗ್ಲಾದವ್ರು ಬಂದುಬಿಟ್ಟು ಕೆಲಸ ಮಾಡಿದ್ರೆ ಗುಲ್ಬರ್ಗದವ್ರು ಹೆಂಗೆ ಕೆಲಸ ಸಿಗುತ್ತೆ? ನಮ್ಮ ಕರ್ನಾಟಕದವ್ರಿಗೆ, ನಮ್ಮ ಕನ್ನಡದವರಿಗೆ, ಇವ್ರು ಬಾಂಗ್ಲಾದವ್ರಿಗೆ ನೋಡಿಬಿಟ್ಟು ಅರ್ಥ ಆಗಲ್ವಾ ಇವ್ರಿಗೆ? ಇವರೆಲ್ಲ ಬಂದು ನಮ್ಮ ಕೆಲಸ ಕಿತ್ಕೊತಾ ಇದಾರೆ. ನಾವೆಲ್ಲರೂ ಎಚ್ಚೆತ್ಕೊಂಡ್ಬಿಟ್ಟು ಓಡಿಸ್ಬೇಕು ಅಂತ ನೋಡಿ. ನಿಮ್ಗೆ ಫಸ್ಟು ಬ್ರಿಟಿಷರು ನಮ್ಮ ರಾಜ್ಯಕ್ಕೆ ವ್ಯಾಪಾರಕ್ಕಾಗಿ, ನಮ್ಮ ದೇಶಕ್ಕೆ ವ್ಯಾಪಾರಕ್ಕಾಗಿ ಬಂದು 250 ವರ್ಷ ನಮ್ಮ ದೇಶನ ಆಳಿದ್ರು. ಅವ್ರು ಇನ್ನೂ ಒಳ್ಳೆ ರೀತಿಯಲ್ಲಿ ಆಳಿದಾರೆ. ಇನ್ನು ಬ್ರಿಟಿಷ್ ಸರ್ಕಾರ ಇನ್ನೂ ಬೆಟ್ರ್ ಅನ್ಕೋತೀನಿ ಈ ಕಂಪೇರ್ ಟು ಇಲ್ಲಿರೋರಿಗೆ. ಮಸಾಲ ಪದಾರ್ಥ ಅಂತ ಬಂದು ಇಡೀ ನಮ್ಮ ದೇಶನೇ 250 ವರ್ಷ ಚಿನ್ನ, ಬಂಗಾರ, ಸಂಪತ್ತು ಎಲ್ಲ ದೋಚ್ಕೊಂಡು ಹೋಗ್ಬಿಟ್ರು ಬ್ರಿಟಿಷರು. ಕೊಹಿನೂರು ವಜ್ರ ಕೂಡ ದೋಚ್ಕೊಂಡು ಎಲ್ಲ ನೋಡಿ. ನಮ್ಮ ಶಿವಾಜಿ ಮಹಾರಾಜನ ಖಡ್ಗ ಆಗಲಿ, ನಮ್ಮ ರಾಜರು ಪ್ರತಿಯೊಂದು ತೊಗೊಂಡೋಗ್ಬಿಟ್ರು. ಈ ನುಸುಳ್ಕೋರ ಬಂದಂಥ ಬಾಂಗ್ಲಾದವರು ಇವರು ಇನ್ನೂ ಅವ್ರಿಗಿಂತ ಒಂದು ಹೆಜ್ಜೆ ಮುಂದೆ. ಇವಾಗಲೇ ದೇವಸ್ಥಾನ ಕಳ್ಳತನಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಇವರು. ವೇಶ್ಯಾವಾಟಿಕೆದಿಂದ ಕೆಲಸ ಮಾಡ್ತಾ ಇದ್ದಾರೆ. ಡ್ರಗ್ಸ್ ಪ್ರಕರಣಗಳು, ಮಕ್ಕಳ ಕಳ್ಳತನಗಳು ಇನ್ನೂ ಸ್ವಲ್ಪ ದಿವ್ಸ ಬಿಟ್ರೆ ಇವರು ಒಬ್ಬೊಬ್ಬರು 10, 20, 30 ಮಕ್ಕಳು ಮಾಡಿಬಿಟ್ಟು ನಮ್ಮ ರಾಜ್ಯ, ನಮ್ಮ ದೇಶನ ಈಸಿಯಾಗಿ ಆಳೋದ್ರಲ್ಲಿ ಯಾವುದೇ ಸಮಯ ಇಲ್ಲ. ಸ್ವಲ್ಪ ದಿವಸದಲ್ಲಿ ಇವ್ರು ಆಳ್ಬಿಡ್ತಾರ. SIR ಆದ್ರೆ ಅವ್ರಿಗೆ ಏನು ಸಂಬಂಧ ಇಲ್ಲ. SIRಗೆ ಮತ್ತೆ ನಮ್ಮ ಬಾಂಗ್ಲಾದವ್ರಿಗೆ ಏನಿಲ್ಲ. ಬೇಡ ಬಿಡು, ನನಗೆ ವೋಟರ್ ಐಡಿ ಬೇಡ, ನಾನು ಇರ್ತೀನಿ ಇಲ್ಲಿ. SIR ಬೇಡ ನನಗೆ. ನಾನು ಮನೇಲಿ ನಾನು ಇರ್ತೀನಿ. SIR ತೊಗೊಂಡು ನಾನು ಏನು ಮಾಡಲಿ ಇವಾಗ? ಇರ್ತಾರೆ ಅವ್ರು. ಇರಾಕೆ ಜಾಗ ಸಿಕ್ಕರು ಸಾಕಲ್ವ ಅವ್ರಿಗೆ? ವೋಟರ್ ಬೇಡ ಬಿಡ್ರಿ, ನನಗೆ ವೋಟರ್ ಐಡಿ ಬೇಡ, ನಾನು ವಾಸ ಮಾಡ್ತೀನಿ. ನಾನು ಬಾಂಗ್ಲಾದವ್ನು ಬಂದವನು ಇವಾಗ ಇಲ್ಲಿ ವಾಸ ಮಾಡ್ತಾನೆ, ನಾಳೆ ಮಕ್ಕಳು ಮಾಡ್ಕೊತಾನೆ. ಮಕ್ಕಳು ಆದಮೇಲೆ ಆ ಮಗುಗೆ ಬರ್ತ್ ಸರ್ಟಿಫಿಕೇಟ್ ಬರುತ್ತೆ ವಾಣಿ ವಿಲಾಸ್ ವಿಕ್ಟೋರಿಯಿಂದ. ವಾಣಿ ವಿಲಾಸ್ ವಿಕ್ಟೋರಿಯಾ ಬರ್ತ್ ಸರ್ಟಿಫಿಕೇಟ್ ಬಂದರೆ ನಾಳೆ ಅವನು ನಮ್ಮ ದೇಶದ ಪ್ರಜೆ ಅವನು. ಇವತ್ತು ಮೊನ್ನೆ ಪ್ರಿಯಾಂಕಾ ಖರ್ಗೆ ಅವರು ಒಂದು ಬಯಾನ್ ಕೊಟ್ಟರು. ಸೋಷಿಯಲ್ ಮೀಡಿಯಾ ಯಾವುದೋ ಒಂದು ಸ್ಲಮ್ಮಲ್ಲಿ ಹೋಗ್ತಾರ, ಒಂದು ಫೋನ್ ಹಿಡ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಹೋಗಿ ಹೀರೋ ಆಗ್ತಾರ ಅಂತಂದು. ನಾಚಿಕೆ ಬರಲ್ಲ ಪ್ರಿಯಾಂಕಾ ಖರ್ಗೆ ಅವರ ನಿಮಗೆ ಆ ಮಾತಾಡ್ಲಿಕ್ಕೆ? ಬಾಂಗ್ಲಾದೇಶದವರು ನಮ್ಮ ಕರ್ನಾಟಕದಲ್ಲಿ ಬಂದು ಇರ್ತಾ ಇರೋ ವಿಷಯ ನಿಮಗೆ ಗೊತ್ತಿದೆ. ಆದರೂ ಅವರಿಗೆ ಸಲಹೆ ಕೊಡ್ತಿದಿರಲ್ಲ, ಬೆಂಬಲ ಕೊಡ್ತಿದ್ದೀರ. ನಾಚಿಕೆ ಬರಲ್ಲ ನಿಮಗೆ, ನಿಮ್ಮ ಸರ್ಕಾರಕ್ಕೆ, ನಿಮ್ಮ ಆಡಳಿತಕ್ಕೆ? ಇವತ್ತು ನಾನು ಅಲ್ಲಿ ನನ್ನ ಎಲ್ಲ ಕೆಲಸಗಳನ್ನು ಬಿಟ್ಟು ಇಲ್ಲಿಗೆ ಬೀದರ್ಗೆ ಬರ್ಬೇಕಂದ್ರೆ ಇದು ಬೀದರ್ನಿಂದ ಬೆಂಗಳೂರಿಗೆ ಬರ್ಬೇಕಂದ್ರೆ ಎಷ್ಟು ಕಷ್ಟ ತಗೊಂಡು ಬಂದೀವಿ. ನಮ್ಮ ಕರ್ನಾಟಕದಲ್ಲಿ ಇಲ್ಲಿರೋರಿಗೆ ಇದು ಸಿಗ್ತಲ್ಲ ಕೆಲಸ. ಬಾಂಗ್ಲಾದೇಶದಿಂದ ಬಂದವರಿಗೆ ಕೆಲಸ ಕೊಡ್ಲಿಕ್ಕೆ ನೀವು ಬೆಂಬಲ ಮಾಡ್ತಿದ್ದೀರಲ್ಲ. ನಾಚಿಕೆ ಮಾನ ಮರ್ಯಾದೆ ಇದ್ದರೆ ಅವರಿಗೆ ಬೆಂಗಳೂರಿನಿಂದ ಓಡಿಸಿ. ಇಲ್ಲ ಅಂತೀರಾ ನೀವು ರಾಷ್ಟ್ರ ರಕ್ಷಣಾ ಪಡೆ ಕಾರ್ಯಕರ್ತರ ಹತ್ರ ಬನ್ನಿ, ನಾವು ಇನ್ನೊಂದು ಚಾಲೆಂಜ್ ಮಾಡ್ತೀನಿ ನಿಮಗೆ. ಸೋಷಿಯಲ್ ಮೀಡಿಯಾದಲ್ಲಿ ಹೋಗಿ ನೀವು ಹೀರೋ ಆಗ್ಬೇಕಂತ ಹೇಳ್ತಾ ಇದ್ದೀರಲ್ಲ, ಮಾಡ್ತಾ ಇದ್ದಾರಂತಂದು. ನೀವು ನಮ್ಮ ಹಿಂದೆ ಬರ್ರಿ, ದಮ್ಮಿದೆ ನಮ್ಮ ಹತ್ರ ಬಾಂಗ್ಲಾದೇಶದವ್ರಿಗೆ ತೋರಿಸೋದು. ಆ ದಮ್ಮು ನಿಮಗಿದೆಯಾ? ಒದ್ದು ಓಡಿಸೋ ದಮ್ಮು ನಿಮಗಿದೆಯಾ? ಆ ದಮ್ಮು ನಿಮಗಿಲ್ಲ. ನಿಮಗೆ ಕರ್ನಾಟಕದವರು ವೋಟಿಂಗ್ ಹಾಕಿದ್ದು. ಮುಂದೆ ಬರುವಂಥ ದಿನಗಳಲ್ಲಿ ಇದು ಆಲೋಚಿಸ್ಕೊಳ್ಳಿ. ಬಾಂಗ್ಲಾದೇಶದವರು ಓಟ್ ಹಾಕಲ್ಲ, ಕರ್ನಾಟಕದವರು ಓಟ್ ಹಾಕೋದು. ಬಾಂಗ್ಲಾದೇಶದಲ್ಲಿ ಹಿಂದೂಗಳಿಗೆ ಹೆಂಗೆ ಸುಟ್ಟಿದ್ದಾರೆ ಅದು ಗೊತ್ತಿರಲಿ ಫಸ್ಟು. ಇಲ್ಲೂ ಒಂದು ದಿವಸ ಅದೇ ಆಗುತ್ತೆ. ನೀವು ಅದೇ ನೆನಪು ಹೋಗಿದ್ರೇನು ಹಿಂದೆ ಏನಾಯ್ತು ಅಂತ? ನಿಮಗೆ ಹಿಂದೆ ಏನಾಗಿದ್ದು ನೆನಪು ಹೋದ್ರೇನು? ಇದು ಮತ್ತೆ ಆಗಲಿಕ್ಕೆ ಸಾಧ್ಯ ಆಗಬಾರ್ದು. ಅದ್ರ ಸಲುವಾಗಿ ನಾನು ಇವತ್ತು ಬೀದರ್ಲಿಂದ ಒಂದು 10 ಜನ ಬಂದಿದ್ದೀವಿ ಅಷ್ಟೇ. ಇದು ಹಿಂಗೆ ಮುಂದೆ ಇಲ್ಲಿಗೆ ಅವ್ರಿಗೆ ಓಡಿಸಿದ್ರೆ ಓಡಿಸಿದ್ರೆ ಓಕೆ. ಇಲ್ಲಾಂದರೆ ಇಡೀ ಬೀದರ್ ಹಿಂದೂ ಕಾರ್ಯಕರ್ತರು, ಹಿಂದೂಗಳು ಎಲ್ಲ ಹಿಂದೂ ಕಾರ್ಯಕರ್ತರು ಇಲ್ಲಿ ಬೆಂಗಳೂರು ಫ್ರೀಡಮ್ ಪಾರ್ಕಿಗೆ ಬಂದು
ಸ್ಟ್ರೈಕ್ ಮಾಡ್ತೀವಿ. ಓಡಿಸ್ಲಿಕ್ಕೆ ಆಗುತ್ತೆ, ಆದರೆ ನಮ್ಮ ಕರ್ನಾಟಕ ಸರ್ಕಾರ ಏನು ಮಾಡ್ತದೆ ಅಂದರೆ RSS ಬ್ಯಾನ್ ಮಾಡ್ತೀನಿ, ಮತ್ತು ಆ ಸಂಘಟನೆ ಬ್ಯಾನ್ ಮಾಡ್ತೀನಿ, ಹಿಂದೂ ಸಂಘಟನೆ ಬ್ಯಾನ್ ಮಾಡ್ತೀನಿ, ಹಿಂದೂ ಕಾರ್ಯಕರ್ತರು ಏನಾದರೂ ಮಾಡಿದ್ರೆ ಫಸ್ಟ್ ಒಂದು ಲೆಟರ್ ಕೊಡ್ತೀನಿ ಅಂತ ಹೇಳ್ತಾರಲ್ಲ. ನಿಮ್ಮ ಹತ್ರ ತಾಕತ್ತು ದಮ್ಮು ಅನ್ನೋದಿದ್ರೆ ಮೊದಲು ಬಾಂಗ್ಲಾದೇಶವ್ರನ್ನ ದೇಶದಿಂದ ಹೊರಗೆ ಹಾಕಬೇಕು. ಇವತ್ತೇನಾದರೂ ಒಬ್ಬ ಹಿಂದೂ ಕಾರ್ಯಕರ್ತ ಏನಾದರೂ ಒಂದು ವಿಡಿಯೋ ಮಾಡ್ದ, ಏನಾದರೂ ಧ್ವನಿ ಎತ್ತದ ಅಂದರೆ ಫಸ್ಟ್ ಅವ್ನಿಗೆ ಲೆಟರ್ ಕೊಡ್ತಾರೆ, ಅವ್ನಿಗೆ ಅರೆಸ್ಟ್ ಮಾಡ್ತಾರೆ. ನಾವು ದೇಶಭಕ್ತರು, ದೇಶದ್ರೋಹಿಗಳಲ್ಲ. ಫಸ್ಟು ನಾನು ಯಾವ ರಾಜಕೀಯ ಪಕ್ಷದ ಹೆಸರು ತೊಗೊಳ್ಳಲ್ಲ, ಆದರೆ ಒಂದು ಪಕ್ಷ ಮಾತ್ರ ಹಿಂದೂ ಕಾರ್ಯಕರ್ತರನ್ನ ಡೈರೆಕ್ಟಾಗಿ ಟಾರ್ಗೆಟ್ ಮಾಡುತ್ತೆ. ಸೊ ಅದು ಆದಷ್ಟು ಕಮ್ಮಿ ಆಗಬೇಕು. ಮತ್ತು ನಮ್ಮ ಹಿಂದೂ ಜನಕ್ಕೆ ಒಂದು ಮಾತು ಹೇಳ್ತೀನಿ, ನಾವು ಹಿಂದೂಗಳು ಯಾವತ್ತೂ ಒಗ್ಗಟ್ಟಾಗಿರ್ಬೇಕು. ಇವತ್ತು ನಾವು ಫ್ರೀಡಮ್ ಪಾರ್ಕಲ್ಲಿ ಬಂದಿದ್ದೀವಿ ಅಂದರೆ ಬರೀ ಒಂದು ಜಿಲ್ಲೆ ಅಲ್ಲ, ಪ್ರತಿಯೊಂದು ಜಿಲ್ಲೆಯಿಂದ ಕರ್ನಾಟಕದ, ಇವತ್ತು ನಾನು ಬೀದರ್, ಒಂದು ಯಾದಗಿರಿ, ರಾಯಚೂರು, ಪ್ರತಿಯೊಂದು ಜಿಲ್ಲೆಯಿಂದ ಬಂದಿದ್ದಾರೆ. ಸೊ ಅದೇ ರೀತಿ ಎಲ್ಲ ಜಿಲ್ಲೆಯಿಂದ ಆದಷ್ಟು ಇನ್ನೂ ಕೂಡ ಬರ್ತೀವಿ. ಮುಂದೆ ನೀವೇನಾದರೂ ಬಾಂಗ್ಲಾದೇಶಿಗರನ್ನ ದೇಶದಿಂದ ಹೊರಗೆ ಹಾಕಲಿಲ್ಲ ಅಂದರೆ ಇದೇ ರೀತಿ ಇನ್ನೊಂದು ಸರಿ ಜಮಾ ಆಗಿಬಿಟ್ಟು ಮತ್ತೆ ದೊಡ್ಡದಾಗಿ ಮತ್ತೊಂದು ರ್ಯಾಲಿ ಮಾಡ್ತೀವಿ. ಅವ್ರು ಬೆನ್ನಿಗೆ ನಿಂತಿರೋರು ಜಾಸ್ತಿ ಇರೋದ್ರಿಂದ ಅವ್ರಿಗೆ ಉಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅವರ ಹಿಂದೆ ಇರೋದು ಒಂದು ಸಂಚು, ಅಂದರೆ ಯಾರಿದ್ದಾರೆ ಅಂತ ನಾನು ಹೆಸರು ಹೊಡೆಯೋಕ್ಕಾಗಲ್ಲ, ಎಲ್ರಿಗೂ ಗೊತ್ತಿರ್ಬೋದು ಅಷ್ಟೇ. ಅವ್ರ ಹಿಂದೆ ಇರುವಂಥ ಜನಕ್ಕೆ ಧೈರ್ಯ ನೀಡೋರು ಅವರೇ. ಸೊ ದಯವಿಟ್ಟು ಅವ್ರನ್ನೆಲ್ಲ ಹೊರಗೆ ಹಾಕಬೇಕು, ಅವ್ರ ಹಿಂದೆ ಇರೋರನ್ನ ಶಿಕ್ಷೆ ಕೊಡಬೇಕು, ಆದಷ್ಟು ಅವ್ರನ್ನ ಅರೆಸ್ಟ್ ಮಾಡಬೇಕು. ಮತ್ತು ಏನಾದರೂ ನಾವು ಹಿಂದೂ ಕಾರ್ಯಕರ್ತರು ಹಿಡ್ಕೊಟ್ಟಾಗ ನಮ್ಮ ಮೇಲೆ ಕೇಸ್ ಕೊಡೋಕ್ಕಿಂತ ಅವ್ರನ್ನ ದೇಶದಿಂದ ಹೊರಗೆ ಹಾಕೋದು ಯೋಚನೆ ಮಾಡ್ಬೇಕು. ನೀವು ನಮ್ಮವರ ಮೇಲೆ ಟಾರ್ಗೆಟ್ ಇಟ್ಟು ನಮ್ಮವ್ರನ್ನೇ ಒಳಗೆ ಹಾಕೋಕ್ಕಿಂತ ಅವ್ರನ್ನ ದೇಶದಿಂದ ಹೊರಗೆ ಹಾಕಿದ್ರೆ ಇವತ್ತು ಕರ್ನಾಟಕ ಸೇಫಾಗಿ ಉಳ್ಕೊಳ್ಳುತ್ತೆ. ಇಲ್ಲ ಅಂದರೆ ಇನ್ನೊಂದು ಸ್ವಲ್ಪ ದಿವಸ ಆದರೆ ನಮ್ಮ ಕರ್ನಾಟಕನೇ, ನಮ್ಮ ಕನ್ನಡಿಗರೇ ನಾವು ಅಲ್ಪಸಂಖ್ಯಾತರಾಗಿ ಉಳ್ಕೋತೀವಿ. ಯಾಕಂದರೆ ನಮ್ಮ ಕರ್ನಾಟಕದಲ್ಲಿ ಇವತ್ತು 1000, ನಾಳೆ 10,000, ಲಕ್ಷ ಗಂಟಲೆ ಜನ ಸೇರ್ಕೋತಾರೆ. ಯಾವುದು ರೀತಿ ಅಂದರೆ ಒಂದು ಕುರಿ ಬಿಟ್ಟರೆ 1000 ಕುರಿ ಸೇರ್ಕೊಳ್ಳುತ್ತಲ್ಲ. ಸೊ ಆ ರೀತಿ ನಾವು ಆ ಕೆಟ್ಟ ಕೆಲಸ ಮಾಡೋರನ್ನ ನಿಲ್ಲಿಸಬೇಕು, ಅವ್ರನ್ನ ಸಪೋರ್ಟ್ ಮಾಡೋರನ್ನ ಬಂಧಿಸಬೇಕು ಆದಷ್ಟು. ಯಾಕಂದರೆ ನಮ್ಮ ಕರ್ನಾಟಕದಲ್ಲಿ ನಾವು ಅಲ್ಪಸಂಖ್ಯಾತರಾಗೋಕ್ಕಿಂತಲೂ ಅವ್ರನ್ನ ನಾವು ಆಚಾಕ್ಬಿಟ್ಟು ನಾವು ಹುಲಿಗಳಾಗಿರಬೇಕು. ನೋಡಿದ್ರಲ್ಲ, ಬೆಂಗಳೂರು ಸೇರಿದಂತೆ ರಾಜ್ಯದ ಯುವಕರು ಹೇಳ್ತಿರೋದೊಂದೇ, ರಾಜ್ಯದಲ್ಲಿ ಬಾಂಗ್ಲಾದೇಶದ ವಲಸಿಗರು, ಅದರಲ್ಲೂ ಬೆಂಗಳೂರಿನಲ್ಲಿ ಲಕ್ಷಾಂತರ ಜನ ಬಂದು ನುಸುಳುಕೋರರು ಬೆಂಗಳೂರಿನಲ್ಲಿ ನೆಲೆ ನಿಲ್ಲುವಂಥ ಕೆಲಸ ಆಗ್ತಾ ಇದೆ. ವಿವಿಧ ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಓಲಾ ಊಬರ್ ಮಾಡ್ತಾ ಇದ್ದಾರೆ, ಮಕ್ಕಳನ್ನು ಸಾಗಾಟ ಮಾಡುವಂಥ ಕೆಲಸ ಆಗುತ್ತೆ ಅನ್ನುವಂಥ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಬೆಂಗಳೂರು ಸೇರಿದಂತೆ ರಾಜ್ಯದಲ್ಲಿ ಇರುವಂತಹ ಈ ರೀತಿಯಾದಂಥ ನುಸುಳುಕೋರರನ್ನು ಹೊರಗಡೆ ಓಡಿಸದೇ ಇದ್ದ ಪಕ್ಷದಲ್ಲಿ ರಾಜ್ಯ ಏನಿದೆಯೋ, ರಾಜ್ಯದ ಕನ್ನಡಿಗರು ಮುಂದಿನ ದಿನಗಳಲ್ಲಿ ಅಲ್ಪಸಂಖ್ಯಾತರಾಗಿ ಉಳ್ಕೊಳ್ಬೇಕಾದಂಥ ಎಚ್ಚರಿಕೆ ಆಗತ್ತೆ. ಆ ರೀತಿ ಸಮಸ್ಯೆ ಉದ್ಭವ ಆಗುತ್ತೆ. ಹೀಗಾಗಿ ಈಗಿರುವಂಥ ರಾಜ್ಯ ಸರ್ಕಾರ ಕೂಡಲೇ ಜಾಗೃತರಾಗಿ ಬಾಂಗ್ಲಾದೇಶದ ವಲಸಿಗರನ್ನು ಅವ್ರನ್ನ ಓಡಿಸ್ಬೇಕೆನ್ನುವಂಥದ್ದೇ ಒತ್ತಾಯ ಇರುವಂಥ ಕೆಲಸ ಆಗ್ತಾ ಇದೆ. ಇದಕ್ಕೆ ನಮ್ಮ ಕನ್ನಡಿಗರು ಕೂಡ ಸಾಥ್ ಕೊಡ್ತೇವೆ ಎನ್ನುವಂಥ ನಿಟ್ಟಿನಲ್ಲಿ ನಮ್ಮ ಜೊತೆಗೆ ಇವತ್ತು ಅಭಿಪ್ರಾಯದ ಹಂಚಿಕೊಂಡಂಥ ಯುವಕರ ಮಾತಾಗಿದೆ. ಹೀಗಾಗಿ ಸರ್ಕಾರ ಈ ನುಸುಳುಕೋರರ ವಿರುದ್ಧವಾಗಿ ಏನಾದರೂ ವಿಶೇಷವಾದಂಥ ಕ್ರಮವನ್ನು ತೆಗೆದುಕೊಳ್ತಾರಾ? ಕ್ರಮ ತೆಗೆದುಕೊಂಡ್ರೆ ಪೊಲೀಸರು ಈಗ ಅರ್ಧಂಬರ್ಧ ಏನು ಕೆಲಸ ಮಾಡ್ತಿದ್ದಾರೆ ಎನ್ನುವಂಥದ್ದು ಆರೋಪ ಇದೆಯೇ, ಅದು ಪೂರ್ತಿ ಪ್ರಮಾಣದಲ್ಲಿ ಮುಂದುವರೆದ ಭಾಗವಾಗಿ ಆದರೆ ಬೆಂಗಳೂರಿನಲ್ಲಿರುವಂಥ ನೆಲೆ ನಿಂತಿರುವಂಥ ದೇಶದ ವಲಸಿಗರು ಓಡಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ 1 ಲಕ್ಷ ಇರ್ಬೋದು, ಮುಂದಿನ ದಿನಗಳಲ್ಲಿ 10 ಲಕ್ಷ ಆಗುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಹೀಗಾಗಿ ಎಚ್ಚರಗೊಳ್ಳೋದು ತುಂಬ ಅಗತ್ಯವಾಗಿದೆ.